ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಿ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದ್ಬಿಟ್ಟು ಕೆಪಿಟಿಸಿಎಲ್ ಪವರ್ ಮ್ಯಾನ್ ನೇಮಕಾತಿ 2024 ಒಂದು ಬೆಸ್ಕಾಂ ಪವರ್ ಮ್ಯಾನ್ನ ಫಿಸಿಕಲ್ ಡೇಟ್ಸ್ ಇನ್ನು ಯಾವಾಗ, ಓಕೆ, ಮತ್ತು ಜಸ್ಕಾಂ ಫಿಸಿಕಲ್ ಅಪ್ಡೇಟ್ ಇದರ ಬಗ್ಗೆಯೂ ಸಹ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಈಗಾಗಲೇ ಎಲ್ಲ ಒಂದು ನಿಗಮದ ಒಂದು ಕಟ್ ಆಫನ್ನು ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ, ಫಿಸಿಕಲ್ ಡೇಟ್ನ ಬಿಡುಗಡೆ ಮಾಡಿದ್ದಾರೆ. ಬಟ್ ಜಸ್ಕಾಮು ಮತ್ತು ಬೆಸ್ಕಾಮ್ದು ಇನ್ನೂ ಸಹ ಬಿಡುಗಡೆ ಆಗಿಲ್ಲ. ಅದು ಯಾವಾಗ ಬಿಡುಗಡೆ ಆಗ್ಬೋದು ಎಂಬುದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ನಾವು ಈ ಹಿಂದೆ ಎಲ್ಲ ಬಿಡುಗಡೆ ಆದಂತಹ ಎಲ್ಲ ನಿಗಮಗಳ ಒಂದು ಎಕ್ಸ್ಪೆಕ್ಟೆಡ್ ಡೇಟ್ಗಳನ್ನ ಹೇಳಿದ್ವಿ. ಅದರ ಅನುಸಾರವೇ ಆ ಒಂದು ಡೇಟ್ಗಳು ಸಹ ಬಂದಿರುವಂಥದ್ದು ನೀವು ಗಮನಿಸಿರ್ಬೋದು. ಅದರ ಅನುಸಾರವೇ ನಾವು ಇವತ್ತು ಇವುಗಳ ಒಂದು ಎಕ್ಸ್ಪೆಕ್ಟೆಡ್ ಡೇಟನ್ನು ಸಹ ಹೇಳ್ತಾ ಹೋಗ್ತೇನೆ ಸ್ನೇಹಿತರೆ. ಇಲ್ಲಿ ಏನಪ್ಪ ಅಂತಂತಂದರೆ ಬೆಸ್ಕಾಮು ಮತ್ತು ಜಸ್ಕಾಮು ಎರಡೂ ಸಹ ಯಾವಾಗ ಬರ್ಬೋದು ಎಂಬುದನ್ನು ತಿಳಿತಾ ಹೋಗೋಣ ಸ್ನೇಹಿತರೆ. ಬಟ್ ಬೆಸ್ಕಾಮ್ ಆಗಲಿ ಜಸ್ಕಾಮ್ ಅವರಾಗಲಿ ಒಂದು ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿದಾಗ ಅವರು ರಿಸೀವ್ ಮಾಡ್ತಾ ಇಲ್ಲ. ಜಸ್ಕಾಮ್ ಅಂತೂ ಕನೆಕ್ಟೇ ಆಗ್ತಿಲ್ಲ, ಬಟ್ ಜಸ್ಕಾಮ್ ಅವರು ಬ್ಯುಸಿ ಬರ್ತಾ ಇದೆ. ಅದರ ಒಂದು ನಂಬರನ್ನು ಸಹ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿದ್ದೆ, ಅದನ್ನು ನೀವು ಮಗದೊಮ್ಮೆ ಹೋಗಿ ನೋಡ್ಬೋದು. ಅದಕ್ಕೆ ನೀವು ಸಹ ಕಾಲನ್ನು ಮಾಡ್ಬೋದು. ಅವರು ಕಾಲ್ ರಿಸೀವ್ ಮಾಡಿ ಹೇಳಿದ್ರೆ ಅದರ ಬಗ್ಗೆ ನಮಗೆ ನಿರ್ದಿಷ್ಟವಾದಂತಹ ಒಂದು ಮಾಹಿತಿ ಅಥವಾ ಅಪ್ಡೇಟ್ ದೊರೀತಾ ಇತ್ತು. ಬಟ್ ಅವರು ಕಾಲು ರಿಸೀವ್ ಮಾಡ್ತಾ ಇಲ್ಲ. 3-4 ದಿನದಿಂದ ನಾನು ಮಾಡ್ತಾ ಇದ್ದೇನೆ. ಹಾಗಾಗಿ ನಾವು ಒಂದು ಎಕ್ಸ್ಪೆಕ್ಟೆಡ್ ಡೇಟನ್ನು ನೋಡ್ತಾ ಹೋಗೋಣ ಯಾವಾಗ ಇರಬಹುದು ಅಂತ. ಓಕೆ, ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮ ಚಾನಲ್ನ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳೋದಿದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣುತ್ತಿರುವಂತಹ ಜಾಯಿನ್ ಬಟನ್ ಕಾಣುತ್ತೆ ಸ್ನೇಹಿತರೆ. ಅಲ್ಲಿ ನೀವು ಕ್ಲಿಕ್ ಮಾಡಿ ಕೇವಲ 29 ರೂಪಾಯಿಗೆ ಆ ಒಂದು ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟನ್ನು ಮಾಡ್ಬೋದು. ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ. ಬೆಸ್ಕಾಮು ಮತ್ತು ಜಸ್ಕಾಮು ಫಿಸಿಕಲ್ ಅಪ್ಡೇಟ್. ಓಕೆ, ಈಗಾಗಲೇ ಎಲ್ಲ ನಿಗಮಗಳದ್ದು ಫಿಸಿಕಲು ಕಂಪ್ಲೀಟ್ ಆಗಿದೆ. ಇನ್ನು ಮೆಸ್ಕಾಮ್ದು ಸಹ ಕಂಪ್ಲೀಟ್ ಆಗಿದೆ. ಈಗ ನೆಕ್ಸ್ಟು ಮೆಸ್ಕಾಮ್ದು ಕಂಪ್ಲೀಟ್ ಆಗಿಲ್ಲ, ಆರಂಭ ಆಗಿದೆ ಸ್ನೇಹಿತರೆ. ಓಕೆ, ಇದು ಒಂದು ಫಿಸಿಕಲ್ ಬಂದುಬಿಟ್ಟು 30ನೇ ತಾರೀಕಿನವರೆಗೆ ನಡೀತದೆ. ಯಾರೆಲ್ಲ ಮೆಸ್ಕಾಮ್ಗೆ ಅರ್ಜಿ ಸಲ್ಲಿಸಿದರೆ ಫಿಸಿಕಲ್ಗೆ ಅಟೆಂಡ್ ಮಾಡಿದ್ದೀರಿ ಅವರೇನಾದರೂ ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ದರೆ ನಿಮ್ಮದು ಕ್ಲಿಯರ್ ಆಯಿತಾ ಅಥವಾ ಏನಾಯಿತು ಎಂಬುದನ್ನು ಕಾಮೆಂಟ್ ಮಾಡಿ. ನೆಕ್ಸ್ಟು ನಾಳೆ ಚೆಸ್ಕಾಮ್ದು ಒಂದು ಫೈನಲ್ ಕಟ್ ಆಫನ್ನು ಹೇಳ್ತಾ ಹೋಗ್ತೇನೆ. ನಾಡಿದ್ದು ಅಂದರೆ ಈ ಫಿಸಿಕಲ್ ಕಂಪ್ಲೀಟ್ ಆದ ನಂತರ 30ನೇ ತಾರೀಕಿನ ನಂತರ ಮೆಸ್ಕಾಮ್ನ ಒಂದು ಫೈನಲ್ ಕಟ್ ಆಫು ಮತ್ತು ರಿಸಲ್ಟ್ ಡೇಟನ್ನು ಹೇಳ್ತಾ ಹೋಗ್ತೇನೆ. ಈಗ ಬೆಸ್ಕಾಮ್ದು ಫಿಸಿಕಲ್ ಡೇಟ್ ಯಾವಾಗಿರ್ಬೋದು, ಈಗ ನೀವು ನೋಡಿರ್ಬೋದು ಸ್ನೇಹಿತರೆ, 30ನೇ ತಾರೀಕಿನವರೆಗೆ ಮೆಸ್ಕಾಮ್ನ ಒಂದು ಫಿಸಿಕಲ್ ಇದೆ. 5 ಜೂನ್ವರೆಗೆ ಈ ಒಂದು ಹೆಸ್ಕಾಮ್ ಫಿಸಿಕಲ್ ಇದೆ. ಓಕೆ, ಹೀಗಾಗಿ ನೆಕ್ಸ್ಟ್ ಈಗ ಏನು ಫಿಸಿಕಲ್ ಇದ್ದರೂ ಯಾವಾಗಿರ್ಬೋದು ಅಂತ ಒಂದು ಅಂದಾಜು ಮಾಡೋದಾದರೆ ಜೂನ್ 5ರ ನಂತರ ನಿಮಗೆ ಯಾವಾಗಾದರೂ ಫಿಸಿಕಲ್ ಸ್ಟಾರ್ಟ್ ಆಗ್ತದೆ. ಓಕೆ, ಜೂನ್ 5 ಮತ್ತು ಡೆಡ್ಲೈನ್ ಅಂದರೆ ಈ ಒಂದು ಡೇಟ್ ಒಳಗಡೆ ಬರಬೇಕು. ಯಾವ ಡೇಟ್ ಒಳಗೆ ಬರ್ತದೆ ಅಂತ ಅಪ್ಡೇಟ್ ಅಂತ ನೋಡೋದಾದರೆ ಜೂನ್ ತಿಂಗಳಿನಲ್ಲಿ ಜೂನ್ 15 ಒಳಗಡೆ ನಿಮಗೆ ಬೆಸ್ಕಾಮ್ನು ಒಂದು ಫಿಸಿಕಲ್ಲು ಸ್ಟಾರ್ಟ್ ಆಗ್ತದೆ. ಬೆಸ್ಕಾಮು ಫಿಸಿಕಲ್ಲು ಆರಂಭಗೊಳ್ತದೆ ಸ್ನೇಹಿತರೆ ಜೂನ್ 15 ಒಳಗಡೆ. ಜೂನ್ 5ರ ನಂತರ ಮತ್ತು ಜೂನ್ 15 ಒಳಗಡೆ ಫಿಸಿಕಲ್ ಆರಂಭವಾಗುವಂತಹ 99% ಚಾನ್ಸಸ್ ಇದೆ. ಓಕೆ, ಇವಾಗ ಜೂನ್ 15 ಒಳಗಡೆ ಜೂನ್ 5ರ ನಂತರ ಈ ಒಂದು ಬೆಸ್ಕಾಮು ಫಿಸಿಕಲ್ಲು ಸ್ಟಾರ್ಟ್ ಆಗ್ತದೆ. ಇನ್ನುಳಿದಂತೆ ಜಸ್ಕಾಮ್ದು ಯಾವಾಗಿರ್ಬೋದು ಅಂತಂದರೆ ಅದು ಸಹ ಈ ಒಂದು ಮಧ್ಯದಲ್ಲೇ ಬರ್ತದೆ. ಬಟ್ ಅದು ನಿರ್ದಿಷ್ಟವಾದಂಥ ಇದೇ ಡೇಟ್ ಅಂತ ಹೇಳೋಕ್ಕಾಗಲ್ಲ. ಬಟ್ ಜೂನ್ 15 ಒಳಗಡೆ ಅದರ ಅಪ್ಡೇಟ್ ಸಹ ಬರಬಹುದು. ಓಕೆ, ಕನ್ಫರ್ಮ್ ಅಂತಲ್ಲ, ಬಟ್ ಬರ್ಬೋದು. ಬೆಸ್ಕಾಮ್ ಅಂದರೂ 99% ಚಾನ್ಸ್ ಇದೆ ಸ್ನೇಹಿತರೆ ಈ ಒಂದು ಡೇಟಲ್ಲಿ ನಡೆಯುವಂಥದ್ದು. ಈಗ ಅದಕ್ಕೆ ಬೆಸ್ಕಾಮ್ ಲೇಟ್ ಆಗ್ತಾ ಇದೆ ಅಂತಂದರೆ ಇವರು ಆಲ್ ಓವರ್ ಕರ್ನಾಟಕದಲ್ಲಿ 4ರಿಂದ 5 ಫಿಸಿಕಲ್ ಸೆಂಟರನ್ನು ಕೊಡಬೇಕಾಗ್ತದೆ. ಯಾಕಂತಂದರೆ ಇಲ್ಲಿ ಕಲ್ಯಾಣ ಕರ್ನಾಟಕ ಒಂದು ಅಭ್ಯರ್ಥಿಗಳು ಸಹ ಅರ್ಜಿಯನ್ನು ಸಲ್ಲಿಸಿರ್ತಾರೆ ಮತ್ತು ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿರ್ತಾರೆ. ಎರಡಕ್ಕೂ ಸಹ ಫಿಸಿಕಲ್ ಡೇಟನ್ನು ಮತ್ತು ಫಿಸಿಕಲ್ ಗ್ರೌಂಡನ್ನು ಅವರು ರೆಡಿ ಮಾಡ್ಕೋಬೇಕು. ಆ ಒಂದು ಕಾರಣಕ್ಕಾಗಿ ಸ್ವಲ್ಪ ಡಿಲೇ ಆಗ್ತಾಯಿದೆ. 100% ಜೂನ್ 15 ಒಳಗಡೆ ನಿಮಗೆ ಫಿಸಿಕಲ್ ಡೇಟು ಅಥವಾ ಫಿಸಿಕಲ್ ಸ್ಟಾರ್ಟ್ ಆಗ್ತದೆ, ನೀವು ನೋಡ್ಬೋದು. ಇದು ಇದರ ಬಗ್ಗೆ ಒಂದು ಎಕ್ಸ್ಪೆಕ್ಟೆಡ್ ಡೇಟ್ ಮಾಹಿತಿಯಾಗಿತ್ತು. ಈ ಒಂದು ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.